ಪೂರ್ಣಿಮಾ ಶ್ರೀನಿವಾಸ್ ಬಂದ ಮೇಲೆ ಈ ತಾಲೂಕು ಅಭಿವೃದ್ಧಿ ಆಗಿರೋದು. ಇಲ್ಲಿ ಅವರು ಗೆಲ್ಲುವಂತ ಚಾನ್ಸಸ್ 100% ಇದೆ. ಮೇಡಮ್ ಅವರು ಮಾಡಬೇಕಾಯ್ತು ಮಾಡಲಿಲ್ಲ, ಸುಧಾಕರ್ ಸಾಹೇಬರು ಮಾಡಬೇಕಾಯ್ತು ಮಾಡಲಿಲ್ಲ. ಆದ್ರೆ ಇಲ್ಲಿ ನೀರಾವರಿ ಕ್ಷೇತ್ರ ಇಟ್ಕೊಂಡು ಇಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಸರ್. ಜೆಡಿಎಸ್ ಕೊಟ್ರೆ ಇದರ ರಿಸಲ್ಟ್ ಅಂತೂ 100%. ಎಲ್ಲರೂ ಚೆನ್ನಾಗಿದ್ರೆ ಮಾತ್ರ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಪೂರ್ಣಿಮಾ ಶ್ರೀನಿವಾಸ್ ಮಾಡಿರೋಷ್ಟು ಕೆಲಸನ ಮಾಡಕ್ ಸಾಧ್ಯವೇ ಇಲ್ಲ. ರೈತರು ಸಾಲ ಮನ್ನಾ ಮಾಡಲೇಬೇಕಾದ್ರೆ 100 ವರ್ಷಗಳಂತೂ ನೀರು ಕೊಡಕ್ಕೆ ಯಾರ ಕೈಲೂ ಆಗಿರಲಿಲ್ಲ. ಅಯ್ಯಮ್ಮ ಜವಾಬ್ದಾರಿ ತಗೊಂಡು ಅಯ್ಯಮ್ಮನೇ ನೀರು ಬಿಟ್ಟಿದ್ರು. ಹಿರಿಯರು ಎಷ್ಟು ಅನಾಥ ಆಗಿದೆ ಅಂತ ಶುಗರ್ ಫ್ಯಾಕ್ಟ್ರಿನೇ ಕಾರಣ. ಯಾವ ಪಾರ್ಟಿ? ನಾವು ಯಾವ ಪಾರ್ಟಿ ಪರ? ಜೆಡಿಎಸ್ ಪರವಾಗಿ. ಸರ್, ಜೆಡಿಎಸ್ಗೆ ಅತಿ ದೊಡ್ಡ ವೋಟ್ ಇದೆ ಇಲ್ಲಿ, ಆದ್ರೂ ರಿಸಲ್ಟ್ ಆಗ್ತಾ ಇಲ್ಲ. ಏನಾಗ್ಬೋದು ಈ ಸಲ ಬೈ ಎಲೆಕ್ಷನ್ ಟಿಕೆಟ್? ಈ ಸಾರಿ ಏನ ಜೆಡಿಎಸ್ ಅಂತಂದ್ರೆ ಜೆಡಿಎಸ್ ನಿಯಮಿತವಾಗಿ ಒಕ್ಕಲಿಗರಿಗೆ ಚುನಾವಣೆ ಮಾಡ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಚುನಾವಣೆ ಮಾಡ್ತಾರೆ. ಬಹುತೇಕ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಆಗಿರೋದ್ರಿಂದ ಈ ಸಾರಿ ಹೆಚ್ಚಿನದಾಗಿ ಈ ತಾಲೂಕಿನಲ್ಲಿ ಯಾದವ ಮತಗಳು ಜಾಸ್ತಿ ಇರೋದ್ರಿಂದ ಕಾಡುಗೊಳ್ಳರಿಗೆ, ಅದರಲ್ಲೂ ಯಾದವರು ಅಂದರೆ ಕಾಡುಗೊಳ್ಳರಿಗೆ ಈ ಸಾರಿ ಟಿಕೆಟನ್ನು ಜೆಡಿಎಸ್ ಇಂದ ಕೊಟ್ಟಿದ್ದೆ ಆದರೆ 100ಕ್ಕೆ 100 ಇಲ್ಲಿ ಗೆಲ್ಲಿದ್ದಾರೆ ಅಂತ ನಾನು. ಯಾರು ಸರ್ ಆ ಥರ ಕಾಡುಗೊಲ್ ಸಮುದಾಯದ ಜೆಡಿಎಸ್ಗೆ ಅಭ್ಯರ್ಥಿ ಆಗಂತವ್ರು? ಕಾಡುಗೊಳ್ಳ ಸಮಾಜದಲ್ಲಿ ಅಭ್ಯರ್ಥಿ ಆಗಂತವ್ರು ಜಯರಾಮಯ್ಯ ಅಂತ ಸುಮಾರು ಒಂದು 20 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತಿದ್ದಾರೆ. ಅವರು ಈಗ ಕಾಡುಗೊಳ್ಳರ ಪ್ರತಿನಿಧಿಯಾಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೊಟ್ಟರೆ ಬಹುತೇಕ ಇಲ್ಲಿ ಅವರು ಗೆಲ್ಲುವಂಥ ಚಾನ್ಸಸ್ 100ಕ್ಕೆ 100 ಇದೆ. ಸರ್, ಇಡೀ ರಾಜ್ಯದಲ್ಲಿ 70ರಿಂದ 75 ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ವೋಟ್ ಇದೆ. ಜೆಡಿಎಸ್ ಅಂದರೆ ಕಾರ್ಯಕರ್ತರು ಪ್ರಾಣ ಕೊಡ್ತಾರೆ, ವೋಟ್ ಅಂದರೆ ಹಾಕಲ್ಲ ಅಲ್ವಾ? ಹೀಗಾಗಿ ಎಲ್ಲ ಒಟ್ಟಾಗಿ ಚುನಾವಣೆಯನ್ನು ಮಾಡಬೇಕು. ಜೊತೆಗೆ ಈಗ ಅವ್ರಿಗೆ ಟಿಕೆಟ್ ಕೊಟ್ಟಿದ ತಕ್ಷಣ ರವೀಂದ್ರಪ್ಪ ಅವರು ಎಲ್ಲ ಒಟ್ಟಾಗಿ ನಿಲ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ರವೀಂದ್ರಪ್ಪಗೂ ನಾವು ಚುನಾವಣೆಯನ್ನು ಮಾಡಿದ್ವಿ. ಯಾದವರು ರವೀಂದ್ರಪ್ಪಗೂ ಚುನಾವಣೆ ಮಾಡಿದ್ವಿ. ಜೆಡಿಎಸ್ ಅಂತ ಬಂದಾಗ ಇಲ್ಲಿ ಯಾದವರು ಬೇರೆಯವರು ಅಂತೇನಿಲ್ಲ. ಜೆಡಿಎಸ್ ಪಕ್ಷ ಸಂಘಟನೆಯಲ್ಲಿ ಯಾದವರು, ಒಕ್ಕಲಿಗರು, ಬೇರೆ ಸಮ್ಮಿಶ್ರ ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಜೆಡಿಎಸ್ ಕೊಟ್ಟರೆ ಜೆಡಿಎಸ್ ಕೊಟ್ಟರೆ ಇದರ ರಿಸಲ್ಟ್ ಅಂತೂ 100ಕ್ಕೆ 100 ಇದೆ ಸರ್. ಇಲ್ಲಿ ನಾವು ಇಲ್ಲಿ ವ್ಯಾಪಾರ ಮಾಡ್ತೀವಿ. ಏನು ಹಿರಿಯರಿಗಿರೋ ಸಮಸ್ಯೆ ವ್ಯಾಪಾರಸ್ಥರು? ಸರ್, ಇಲ್ಲಿ ಮೂಲತವಾಗಿ ಯುವಕರಿಗೆ ಉದ್ಯೋಗ ಸೌಲಭ್ಯ ಇಲ್ಲ ಸರ್. ಈ ಕ್ಷೇತ್ರ ನೋಡಿದ್ರೆ ನೀರಾವರಿ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕೈಗಾರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಹೆಚ್ಚಿನ ಕೈಗಾರಿಕೆ ಇದ್ದಿದ್ರೆ ಉದ್ಯೋಗ ಸೃಷ್ಟಿ ಎಷ್ಟು ಜನ ಬೇಕಾದರೂ ಈ ಕ್ಷೇತ್ರದಲ್ಲಿ ಕೊಡ್ಬೋದು. ಅದೇ ರೀತಿ ಯಾರೂ ಈ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಮೂಲತವಾಗಿ ರೈತರಿಗೆ ಇಲ್ಲಿನ ಮಾರುಕಟ್ಟೆ ಸೃಷ್ಟಿ ಆಗಬೇಕು. ಹೊಸಕಟ್ಟೆ ಅಂತೇಳಿ ಒಂದು ಭಾಗ ಇದೆ, ಚಿಕ್ಕ ಒಂದು ಊರದು. ನಾನು ಅಲ್ಲಿ ಕೆಲಸ ಮಾಡೀನಿ. ಆಸ್ಪರಕ್ಕೆ ಬೆಳೀತಾರೆ ರೈತರಿಗೆ. ಆ ಥರದ ಒಂದು ಸಮಗ್ರವಾಗಿ ತರಬೇತಿ ಕೊಡಬೇಕು. ಇಲ್ಲಿ ನೀರಾವರಿ ಇರೋಂಥ ಕ್ಷೇತ್ರ, ಅಲ್ಲಿ ಬೋರಿನ ಮೂಲತವಾಗಿ ಅಂತರ್ಜಲ ಈ ಮುಖಾಂತರನೇ ಅಲ್ಲಿ ಪಡಿತಾ ಇದ್ದಾರೆ. ಆದರೆ ಇಲ್ಲಿ ನೀರಾವರಿ ಕ್ಷೇತ್ರ ಇಟ್ಕೊಂಡು ಇಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಸರ್. ಮೂಲತವಾಗಿ ರೈತರು ಮತ್ತು ಯುವಕರು ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಆ ಥರ ಅಭ್ಯರ್ಥಿ ಬೇಕಾಗುತ್ತೆ ಸರ್. ಇದ್ದಾರೆ ಸರ್. ಮೂಲತವಾಗಿ ರಾಜಣ್ಣ ಅಂತೇಳಿ ಕಾಡುಗೊಲ್ಲ ಸಮುದಾಯದ ರಾಜ್ಯಾಧ್ಯಕ್ಷರು. ಬಿಜೆಪಿ. ಹ್ಞೂ ಸರ್, ಸಾಮಾನ್ಯವಾದ ವ್ಯಕ್ತಿ. ಮತ್ತೆ ಅವ್ರು ಮಾಡೋಂಥ ಕೆಲಸ ಮಾಡ್ತಾರಂತ 100% ಗ್ಯಾರಂಟಿ ಐತೆ. ಓಟ್ ಹಾಕ್ತಿದ್ರ 52 ವರ್ಷದಿಂದ. ನೀವು ಹಿರಿಯೂರಲ್ಲಿ ನೋಡಿದ ಬೆಸ್ಟ್ MLA ಯಾರು? ಬೆಸ್ಟು ಮಸಿಯಪ್ಪ ಅಂತ. ಆಮೇಲೆ ರಂಗನಾಥ್ ಕೆಂಚಪ್ಪ ಅಂತ. ತುಂಬಾ ಚೆನ್ನಾಗಿತ್ತ? ಇಲ್ಲ, ಅವ್ರು ಸುಮ್ಮನೆ ಸಾಮಾನ್ಯವಾಗಿ ಎಲ್ಲ ಕೆಲಸ ಮಾಡಿದ್ರು ಪಾಪ. ಆದರೆ ಮೇಡಮ್ ಅವ್ರು ಬಂದ ಮೇಲೆ, ಪೂರ್ಣಿಮಾ ಶ್ರೀನಿವಾಸ್ ಬಂದ ಮೇಲೆ ಈ ತಾಲೂಕು ಅಭಿವೃದ್ಧಿ ಆಗಿರೋದು. ಆಮೇಲೆ ಧರ್ಮಪುರಕ್ಕೆ ನೀರು ಸುಮಾರು ವರ್ಷಗಳಿಂದಲೂ 100 ವರ್ಷಗಳಂತೂ ನೀರು ಕೊಡೋಕ್ಕೆ ಯಾರ ಕೈಲೂ ಆಗಿರಲಿಲ್ಲ. ಅಯ್ಯಮ್ಮ ಜವಾಬ್ದಾರಿ ತಗೊಂಡು ಅಯ್ಯಮ್ಮನೇ ನೀರು ಬಿಟ್ಟಿದ್ದು. ಹಿರಿಯೂರು ಇಲ್ಲಿಂದ ಇದು ಆ ಕಡೆ ರೋಡ್ ಆಗಬೇಕಾದ್ರೆ ಎಲ್ಲ ಕಾರಣ ಅಯ್ಯಮ್ಮನೇ. ಈಗ ಬರೋದು ಯಾರನ್ನ ಬರ್ಬೋದು, ಅವ್ರು ಯಾವ ಥರ ಮಾಡ್ತಾರೆ ಕೆಲಸ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಈಗ ಬೈ ಎಲೆಕ್ಷನ್ ಆಗಿರೋದ್ರಿಂದ ಸುಧಾಕರ್ ಅವ್ರ ಫ್ಯಾಮಿಲಿಗೆ ಸಿಕ್ಕರೆ ಒಳ್ಳೇದಾ ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಸಿಕ್ಕರೆ ಒಳ್ಳೇದಾ? ಯಾಕಂದರೆ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಸರ್. ಪೂರ್ಣಿಮಾ ಶ್ರೀನಿವಾಸ್ ಸಿಕ್ಕರು ಅಂತಂದು ಯಾಕೆ ಹೇಳಿದ್ರೆ ಅಂತ ಇದೆ. ಈಗ ಸುಧಾಕರು ಇದ್ರೂ ಕೂಡ ಏನು ಕೆಲಸಗಳಾಗಿಲ್ಲ ಕಾಂಗ್ರೆಸ್ನಿಂದ. ಏನು ಕೆಲಸ ಆಗಿಲ್ಲ. ಸುಮ್ಮನೆ ಇಡೀ ಸರ್ಕಾರನೇ ಅಧ್ವಾನ ಮಾಡಿದಾರಲ್ಲ ಎಲ್ಲ ಸೇರ್ಕೊಂಡು ಅಲ್ವಾ. ಹೆಸರು ಬಂತು ಪಾಪ, ಅವ್ರದ್ದು ಹೆಸರಿಲ್ಲ ಅಂತ ಹೇಳಲ್ಲ ಸುಧಾಕರ್ದು. ಆದರೆ ಪೂರ್ಣಿಮಾ ಶ್ರೀನಿವಾಸ್ ಮಾಡಿರೋಷ್ಟು ಕೆಲಸನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಫೀಲ್ಡ್ನ ಆಗಿದ್ದೆ. ಹಳ್ಳಿಗೂ ರೋಡು, ಹಳ್ಳಿಗೂ ಇದು ಎಲ್ಲ ಇದಕ್ಕೂ ಇದು ಮಾಡಿದಾರೆ ಅವರು. ಆಮೇಲೆ ಸುಮಾರು ಬಂದು ಹಿರಿಯೂರಿನ ಕಾಲಿಟ್ಟ ಮೇಲೇ ಈ 30 ಸುಮಾರು ಎಷ್ಟು ವರ್ಷ, 80 ವರ್ಷದ ಆದ ಮೇಲೆ ಕೆರೆ ತುಂಬಿರೋದು. ಹೌದು.
ಸರ್ ಈಗ ಸುಹಾಸ್ ಎಷ್ಟು ಸಮರ್ಥರ ಗೊತ್ತಿಲ್ಲ, ಆದ್ರೆ ಅಲ್ಲ ನಾನು ಹೇಳ್ತಿರೋದು ಯಾರು ತೀರ್ಕೊಂಡಿದ್ದಾರೆ ಪಾಪ, ಆಗಬಾರ್ದಿತ್ತ ಆಗೋಗಿದೆ. ಸರ್, ಆ ಬಗ್ಗೆ ಓಕೆನಾ? ಈಗ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಕೊಟ್ರೆ ನಿಜಕ್ಕೂ ಒಳ್ಳೇದಾಗತ್ತಾ ಕ್ಷೇತ್ರಕ್ಕೆ? ಅದೇ ಆಗುತ್ತೆ, ಸಿಂಪತಿ ಮತ್ತೊಂದು ಎಲ್ಲ ಬಿಟ್ಬಿಟ್ಟು ಎಲ್ಲ ಅದೇ ಆಗುತ್ತೆ ಆಗುತ್ತೆ. ಓಕೆ ಸರ್, ನೀವೇನ ನಮಸ್ಕಾರ ಹೇಳಿ ಸರ್. ನಾನು ತಾತನ ಪುಟ್ಟಜ್ಜನ ಮಾತ್ರ ಸ್ಪಂದಿಸ್ತೀನಿ, ಇಲ್ಲ ಅಂತಂದಿಲ್ಲ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ನಾನೊಬ್ಬ ರೈತ ಆದ್ರೂ ಈಗ ತಾತ ಹೇಳ್ತು ಎಲ್ಲ ಅವ್ರು ಬಂದ್ರು ಒಳ್ಳೇದು ಮಾಡಿ, ಇವ್ರು ಬಂದ್ರು ಒಳ್ಳೇದು ಮಾಡಿದ್ರು. ಆದರೆ ಇವ್ರು ತಾತನ ಮನೆ ಪಕ್ಕಕ್ಕೆ ಶುಗರ್ ಫ್ಯಾಕ್ಟ್ರಿ ಅಂತ ಐತೆ. ಪ್ರತಿ ಸರಿ ಯಾರನ್ನ ಬರಲಿ ರಾಜಕೀಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಹೆಸರು ಹೇಳ್ಕೊಂತಾರೆ, ಹೋಗ್ತಾರೆ ಅವ್ರ ಪಾಡಿಗೆ. ಅವರು ಯಾರಿಗೂ ಉದ್ಯೋಗ ಕೆಲಸ ಮಾಡಿಲ್ಲ. ಮೇಡಮ್ ಅವರು ಮಾಡ್ಬೇಕಾಯ್ತು, ಮಾಡಲಿಲ್ಲ. ಸುಧಾಕರ್ ಸಾಹೇಬರು ಮಾಡ್ಬೇಕಾಯ್ತು, ಮಾಡಲಿಲ್ಲ. ಯಾರು ಮಾಡಲಿಲ್ಲ. ಇದಕ್ಕೆ ಉತ್ತರ ಕೊಡಲಿ ಮೇನ್ ಮೊದಲು ಎಲ್ಲರೂ. ಅದಕ್ಕೆ ಸಂತೋಷ ಪಡ್ತಾರೆ. ಖಂಡಿತ ತುಂಬಾ ಜನ ಮಾತಾಡಿದ್ರು ಹಳ್ಳಿಗಳಲ್ಲಿ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡೋ ಕೆಲಸವನ್ನ ಯಾರು ತಲೆ ಕೆಡಿಸ್ಕೋತಿಲ್ಲ ಅಂತ. ಹೌದು ಸರ್, ಯಾರು ತಲೆ ಕೆಡ್ಸ್ಕೊಂಬೋದಿಲ್ಲ. ಅದು ಮೂಲೆಗೆ ಬಿದ್ದೈತೆ. ಜಸ್ಟ್ ನೀವು ಒಂದು ಸ್ವಲ್ಪ ಮಾರ್ನಿಂಗ್ಗೆ ಬಂದಿದ್ರೆ ಶುಗರ್ ಫ್ಯಾಕ್ಟ್ರಿ ಒಂದು ಸ್ವಲ್ಪ ಚಿತ್ರಾನ್ನ ನೋಡ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡೋದು ಹಿರಿಯರು ಎಷ್ಟು ಅನಾಥ ಆಗಿದೆ ಅಂತ. ಶುಗರ್ ಫ್ಯಾಕ್ಟ್ರಿನೇ ಕಾರಣ. ಇಲ್ಲಿ ಏನು ಕೈಗಾರಿಕೆನೇ ಇಲ್ಲ ಕೈಗಾರಿಕೆನೇ ಇಲ್ಲ. ಎಲ್ಲ ಜನಗಳಿಗೆಲ್ಲ ಈ ಕಾರ್ಮಿಕರಿಗೆ ಕೆಲಸನೇ ಇಲ್ಲ ಇಲ್ಲಿ. ದೇವಸ್ಥಾನ ಮಸೂದಿ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ದುಡಿಮೆ ಮುಖ್ಯ ಅಂಡ್ ರೈತರು ಬೆಳಿಬೇಕು. ಎಲ್ಲವೂ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ. ಆ ರೈತರು ಏನು ಬೆನ್ನೆಲುಬನೇ ಮುರಿದೋಗಿದ್ದೇವೆ ಸರ್. ಈಗ ಶುಗರ್ ಫ್ಯಾಕ್ಟ್ರಿ ಒಂದು ಓಪನ್ ಆದಾಗ ಇದು ರೈತರು ಚೆನ್ನಾಗಿರ್ತಾರೆ. ಇಲ್ಲಿ ನೀರು ಐತೆ, ಸಮೃದ್ಧಿ ನೀರು ಐತೆ, ಎಲ್ಲದು ಮರಿಕರಣ ಡ್ಯಾಮ್ ತುಂಬೈತೆ. ರೈತರು ಸಾಲ ಮನ್ನಾ ಮಾಡಲಿ ಬೇಕಾರೆ. ಎಸ್ ವೀಕ್ಷಕರೇ, ಇದು ಹಿರಿಯರು ಮತದಾರರ ಮನದಾಳ. ಕೇವಲ ಇಷ್ಟನ್ನ, ಯಾಕೆಂದರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲವೂ ಇದೆ. ಖಂಡಿತವಾಗ್ಲೂ ನಾವು ಕೂಡ ಸಾಧ್ಯವಷ್ಟು ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಹೋಗ್ತೀವಿ. ನೀವು ಕಾಮೆಂಟ್ ಮೂಲಕ ತಿಳಿಸಿ ಹಿರಿಯೂರಿನ ಮುಂದಿನ ಶಾಸಕರು ಯಾರಾಗಬೇಕಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.